ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳ ಕನ್ನಡ ಪಠ್ಯದಲ್ಲಿರುವಂತಹ 9ನೆಯ ಪದ್ಯ ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್ ರವರು ಬರೆದಿರ್ತಕ್ಕಂತಹ ಒಂದು ಪದ್ಯವನ್ನು ಚರ್ಚಿಸೋಣ. ಮೊದಲಿಗೆ ಕವಿಕೃತಿ ಪರಿಚಯ. KS ನಿಸಾರ್ ಅಹಮದ್ ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ, KS ನಿಸಾರ್ ಅಹಮದ್ ಅವರ ಜನನ 5/2/1936 ಆಗುತ್ತೆ. ಅವರು ಪ್ರಯೋಗಶೀಲತೆ ಮತ್ತು ವಿಭಿನ್ನ ಸಂವೇದನೆಯ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ನೀಡಿರುವಂತಹ ಶ್ರೇಷ್ಠ ಕವಿ ಅಂತ ಹೇಳಬಹುದು. ಹುಟ್ಟಿದ್ದು ದೇವನಹಳ್ಳಿಯಲ್ಲಿ, ಓದಿದ್ದು ಭೂಗರ್ಭ ವಿಜ್ಞಾನ. ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸದ್ಯ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿಭಿನ್ನ ಸಂಸ್ಕೃತಿಯ ಅರಿವು, ವೈಚಾರಿಕ ದೃಷ್ಟಿಕೋನ, ಲವಲವಿಕೆಯ ಭಾಷೆ, ಅನುಭವವನ್ನು ಹದವರಿತ ವ್ಯಂಗ್ಯ, ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ ನಿಸಾರರ ಕಾವ್ಯದ ಪ್ರಮುಖ ಲಕ್ಷಣಗಳು. ಇವರ ರಚನೆ ಸಂಜೆ 5ರ ಮಳೆ, ಅನಾಮಿಕ ಆಂಗ್ಲರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿಲ್ಲ, ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ ಮೊದಲಾದ ಕವನ ಸಂಕಲನಗಳನ್ನು ನಿಸಾರ್ ಅಹಮದ್ ಅವರು ಪ್ರಕಟಿಸಿದ್ದಾರೆ. ಹಾಗೆಯೇ ಕನ್ನಡದ ಮೊಟ್ಟಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ಹೊರತಂದು ಧ್ವನಿಸುರುಳಿ ಪರಂಪರೆ ಬೆಳೆಯಲು ನಿಸಾರರು ಕಾರಣರಾಗಿದ್ದಾರೆ. ಕಾವ್ಯಕ್ಷೇತ್ರ ಮಾತ್ರವಲ್ಲದೆ ಶ್ರೇಷ್ಠ ಅನುವಾದಕರು, ವೈಚಾರಿಕ ಲೇಖನಕರ್ತರೂ ಆಗಿರುವ ನಿಸಾರರು 2007ರ ಶಿವಮೊಗ್ಗದಲ್ಲಿ ನಡೆದ 73ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ರು ಅಂತಕ್ಕಂಥದ್ದು. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನ ಕೃಷ್ಣರಾಯರ ಪ್ರಶಸ್ತಿ ಇತ್ಯಾದಿ ಗೌರವಗಳು ಕೂಡ ಇವರ ಒಂದು ಸಾಹಿತ್ಯಿಕ ಸಾಧನೆಗೆ ಸಂದಿರ್ತಕ್ಕಂತಹ ಗೌರವಗಳು. ಪ್ರಸ್ತುತ ನಿಮಗೆ ನೀಡಲ್ಪಟ್ಟಿರ್ತಕ್ಕಂತಹ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯಭಾಗದ ವಿಚಾರವಾಗಿ ನೋಡೋದಾದರೆ, ಜೀಸಸ್ ಬಗ್ಗೆ ಗೋವಿಂದ ಪೈಯವರ ಗೋಲ್ಗೋಥಾ ಕವನದ ನಂತರ ಬಂದ ವಿಶಿಷ್ಟ ಕವನ ಇದಾಗಿದ್ದು, ಜೀಸಸ್ನ ವ್ಯಕ್ತಿತ್ವ, ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವ ಕವಿ ಆ ಕಾಲದ ಹಿಂಸೆ, ಕ್ರೌರ್ಯ, ಈ ಕಾಲದಲ್ಲಿಯೂ ಕೂಡ ಹೊಸ ರೂಪವನ್ನು ಮುಂದುವರಿಯುತ್ತಿರುವ ದುರಂತಗಳನ್ನು ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಈ ಒಂದು ಕವನದಲ್ಲಿ ಈ ಕವಿ ಅಂತಕ್ಕಂಥದ್ದು. ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವ ಕವಿ, ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಕವನದಲ್ಲಿ ಅನ್ನುವಂಥದ್ದು ಈ ಒಂದು ಕವನದ ಅತಿ ಮುಖ್ಯವಾದಂತಹ ವಿಚಾರ. ಆಶಯ ಭಾವ ಅಂತ ಬಂದಾಗ, ಈ ಶಿಲುಬೆ ಏರಿದ್ದಾನೆ ಅನ್ನುವ ಪದ್ಯಭಾಗದಲ್ಲಿ ಕವಿಗಳು ಮೊದಲೇ ಹೇಳಿದ ಹಾಗೆ ಹಿಂಸೆ ಅನ್ನುವಂಥದ್ದು ಮೊದಲೇ ಜೀಸಸ್ ಅಂತಂದರೆ ಶಾಂತಿದೂತ ಅನ್ನೋದು ನಮ್ಮಲ್ಲಿರುವಂತಹ ಒಂದು ಭಾವ. ಆದರೆ ಕಾಲಾನುಕಾಲಕ್ಕೆ ಆ ಹಿಂಸೆ ರೂಪಾಂತರವಾಗಿದೆಯೇ ಹೊರತು ಕಡಿಮೆ ಆಗಿಲ್ಲ ಅನ್ನೋದು ಈ ಒಂದು ಪದ್ಯಭಾಗದಲ್ಲಿರುವಂಥ ಮುಖ್ಯವಾದ ಆಶಯ. ಅದನ್ನೇ ಆಧುನಿಕ ಕಾಲದಲ್ಲಿ ಯಾವ್ಯಾವ ರೀತಿಯ ರೂಪಗಳನ್ನು ಪಡ್ಕೊಂಡು ಮತ್ತೆ ಮನುಕುಲದಲ್ಲಿ ಅವರವರೇ ಹಿಂಸೆಗಳನ್ನು ಪಟ್ಟುಕೊಳ್ಳುವ ರೀತಿಯಲ್ಲಿ ತನ್ನ ರೂಪವನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು ಅಷ್ಟು ವಿಚಾರಗಳನ್ನು ಈ ಒಂದು ಪದ್ಯಕ್ಕಿಂತ ಆರಂಭದ ಆಶಯದಲ್ಲಿ ಹೇಳೋ ಪ್ರಯತ್ನ ಮಾಡಲಾಗಿದೆ. ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಅತ್ಯಂತ ಪ್ರಮುಖರು. ಸಾವಿನ ಸಂಕಟದಲ್ಲೂ ಕೂಡ ವಿಚಲಿತನಾಗದ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ಜೀಸಸ್ನ ವ್ಯಕ್ತಿತ್ವ ಇಂದು ಪ್ರಸ್ತುತ ಅನ್ನುವಂಥದ್ದು
ಅತಿ ಮುಖ್ಯವಾದ ವಿಚಾರ. ನಾನು ಆವಾಗಲೇ ಹೇಳಿದ ಹಾಗೆ ಜೀಸಸ್ ಅಂತ ಅಂದ್ರೇ ಶಾಂತಿ ದೂತರು ಅಂಥೇಳಿ ನಾವು ಕರಿತೀವಿ. ಆದರೆ ಇಲ್ಲಿ ಅವರು ಅವರ ಕಾಲಾನಂತರ ಸರಿಸುಮಾರು ಶತಮಾನಗಳನ್ನು ಕಳೆದಿದ್ರೂ ಕೂಡ ನಾವು ಪ್ರಸ್ತುತದಲ್ಲಿ ಅವರು ಏನು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ, ಯಾವ ತಾತ್ವಿಕ ನೆಲೆಗಟ್ಟಿನಲ್ಲಿ ಅವರು ಆ ಹಿಂಸೆಯನ್ನು ಸಹಿಸಿಕೊಂಡು ಪ್ರಪಂಚಕ್ಕೆ ಯಾವ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿ ಹೋದರು, ಅದನ್ನು ಇವತ್ತು ನಾವು ಉಳಿಸ್ಕೊಂಡಿಲ್ಲ ಅನ್ನೋದು ವಿಪರ್ಯಾಸ. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ, ಜೀಸಸ್ ಅನ್ನುವಂತಹ ಒಂದು ಚೈತನ್ಯ ಇವತ್ತು ಪ್ರಸ್ತುತ. ಏಕೆಂದರೆ ಅವತ್ತು ಯಾವ ರೀತಿ ಹಿಂಸೆ ಇತ್ತೋ ಗೊತ್ತಿಲ್ಲ ನಮಗೆ, ಆದರೆ ಇವತ್ತು ನೋಡ್ತಾ ಇದ್ದೀವಲ್ಲ, ದಿನ ಬೆಳಗಾದರೆ ಸಂಜೆವರೆಗೂ ಒಂದೊಂದು ರೀತಿಯ ಹಿಂಸೆಗಳು ಇರೋದಿಲ್ಲ, ಹೌದಲ್ವಾ? ಹಾಗಾಗಿ ಇವತ್ತಿನ ಕಾಲಕ್ಕೆ ಅವರ ತತ್ವಗಳಾಗಿರ್ಬೋದು, ಅವರ ಚೈತನ್ಯ ಆಗಿರ್ಬೋದು, ಅವರ ಸಾರಿರ್ತಕ್ಕಂತಹ ಆ ಬೋಧನೆಗಳಾಗಿರಬಹುದು, ಅವೆಲ್ಲವೂ ಕೂಡ ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅತಿ ಮುಖ್ಯವಾಗಿ ಬೇಕು. ಈ ರೀತಿಯ ಹಿಂಸೆಗಳನ್ನು ಕಡಿಮೆ ಮಾಡಲಿಕ್ಕಾದರೂ ಅದು ಒಂದು ಔಷಧಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆಯೇನೋ ಅನ್ನುವಂಥದ್ದು ಒಂದು ನಿರೀಕ್ಷೆ. ಹಿಂಸೆ ಆಧುನಿಕ ಸಮಾಜದ ಗುಣವೆಂಬಂತೆ ವಿಶ್ವವ್ಯಾಪಿಯಾಗಿ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯ ನಮ್ಮೊಳಗೆ ಅನುರಣನಗೊಳ್ಳಬೇಕಾದ ಅಗತ್ಯವಿದೆ. ಕವಿ ನಿಸಾರ್ ಅವರು ಜೀಸಸ್ನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವ ಈ ಕವಿತೆ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಬರೆದ ಹೊಸ ಭಾಷ್ಯದಂತಿದೆ. ಇಲ್ಲಿ ಎರಡು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಒಂದು, ಕವಿ ನಿಸಾರ್ ಅಹಮದ್ ಅವರು ಜೀಸಸ್ ಕುರಿತಾಗಿ ಈ ಒಂದು ಪರಧರ್ಮವನ್ನು ಏನು ನಮಗೆ ಬೋಧನೆಯನ್ನು ಮಾಡಿದೆ ವಿಶ್ವಕ್ಕೆ ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನ ಒಂದು. ಜೊತೆಗೆ ಅವರಲ್ಲಿರುವಂಥ ಪರಧರ್ಮ ಸಹಿಷ್ಣುತೆಯ ಒಂದು ಮನೋಭಾವ, ಜೊತೆಗೆ ವಿಶ್ವವೇ ಒಂದು ಭ್ರಾತೃತ್ವದಲ್ಲಿ ಬದುಕಬೇಕು ನಾವೆಲ್ಲರೂ ಕೂಡ ಅನ್ನುವಂಥ ಸಂದೇಶವನ್ನು ಕೊಡೋ ಪ್ರಯತ್ನ ಈ ಒಂದು ಪದ್ಯಭಾಗದಲ್ಲಿ ಇದೆ ಅನ್ನುವಂಥದ್ದು. ನಾನು ಪದ್ಯವನ್ನು ಒಂದು ಸಾರಿ ಓದ್ತೀನಿ, ಮುಂದಿನ ಭಾಗದಲ್ಲಿ ಅಂದರೆ ಎರಡನೆಯ ಭಾಗದಲ್ಲಿ ಆ ಪದ್ಯದ ಸಾರಾಂಶವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಪದ್ಯಭಾಗ ನೋಡಿ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಜೊತೆಗೆ ಕರುಣಿಸಿದೆ ಗಿಡದ ರೂಪ. ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ. ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ. ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ, ತೆರೆದೆದೆ ಎನ್ನುವಂತಿದೆ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ನೀವು ಬಡಿದ ಸುತ್ತಿಗೆಗಳು ಮೊಳೆಗಳು, ಮಕುಟ ಹೆಣೆದ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನರ ಕಿವಿಡೆಬ್ಬಿಸುವ ಕೊಂಬುಗಳು, ಕಾಲರಾಯನ ಗುಜರಿ ಸೇರಿಲ್ಲ ವೇಷ ಮರೆಸಿವೆ ಅಷ್ಟೇ ಈ ಎಲ್ಲ ಕೇಡುಗಳು. ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡುಗಳು ಅವಕ್ಕೆ ಚಲನೆಯೊದಗಿಸಿವೆ ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮುಯಿಗಳು. ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ, ಕಿಡಿಗೇಡಿತನಕ್ಕೆ ಆಜ್ಯ, ಬಂದೇ ತೀರುತ್ತದೆ ದೈವೀ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ. ಇಗರ್ಜಿ ಮಸೀಜಿದು ದೇವಸ್ಥಾನ ಮಠಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ, ಕೋರ್ಟು ಕಾರ್ಖಾನೆ ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದೀಖಾನೆಗಳಲ್ಲಿ, ದವಾಖಾನೆಗಳ ಕೋಣೆಗಳಲ್ಲಿ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತವಾಸದ ಸೋಗೆ ಬಿಲಗಳಲ್ಲಿ. ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್, ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ, ಶೋಷಿತರ ಕಂಬನಿಯ ನೊರೆಸಿ, ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ಸೊ ಇದಿಷ್ಟು
ಈ ಒಂದು ಪದ್ಯ. ಇದರ ಮುಂದಿನ ಭಾಗದಲ್ಲಿ ನಾನು ಪದ್ಯದ ಸಾರಾಂಶವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.